ಇದು ಲಾಸ್ಟ್ ಅಂಡ್ ಫೈನಲ್ ಆಗ್ಬೇಕು ಅವ್ರಿಗೆ. ಭೂಪಟದಲ್ಲಿ ಇರಬಾರ್ದು, ಅವ್ರು ಇರೋ ಅರ್ಹತೆ ಅವ್ರಿಗಿಲ್ಲ. ಯಾವಾಗ್ಲೂ ನಾವೇ ಏಡಿಗಳ ತರ ಇರಕ್ಕಾಗಲ್ಲ. ಈ ಟೈಮ್ ಯುದ್ಧ ಮಾಡ್ಬೇಕು ಅವ್ರ ಮೇಲೆ. ಇದು ಒಳ್ಳೆ ಸಮಯ ಅಂತ ಅನ್ಕೊಂಡಿದ್ದೀವಿ. ಅವ್ರ ಕೈಲಿ ಏನೂ ಆಗಲ್ಲ. ಇಲ್ಲಿರೋನ್ನ ಫಸ್ಟ್ ನಾವು ಕ್ಲೀನ್ ಮಾಡಬೇಕು. ಯಾಕೆ ಇಲ್ಲಿರೋ ಕುತಂತ್ರಿಗಳಿದ್ದಾರೆ, ನಮ್ಮಲ್ಲೇ ಇದ್ದಾರೆ, ನಮ್ಮ ಇಂಡಿಯಾದ ಒಳಗಡೆ ಇರ್ತಾರೆ. ಸರ್ ಅವ್ರು ಆಗ್ಲೇ ಸತ್ತೋಗ್ಬಿಟ್ಟಿದ್ದಾರೆ. ಇವಾಗ ಅವ್ರು ನಾವು ಫುಲ್ ಇದು ಮಾಡ್ಬೇಕಷ್ಟೇ, ಡೆಸ್ಟ್ರಾಯ್ಡ್ ಮಾಡ್ಬಿಟ್ರೆ ಮುಗ್ದೋಗುತ್ತೆ. ಅವರು ತಿನ್ನಕ್ಕೆ ಅನ್ನನೇ ಇಲ್ಲ. ಯುದ್ಧ ಎಲ್ಲಿ ಮಾಡ್ತಾರೆ? ಯಾರಲ್ಲ ತನ ಭಿಕ್ಷೆ ಬೇಡಾರು ಸರಿ ಯುದ್ಧ ಮಾಡ್ತಾರೆ. ಯುದ್ಧ ಅಂತೂ ಮಾಡ್ಲೇಬೇಕು. ಪಾಕಿಸ್ತಾನ ನಿರ್ನಾಮ ಆಗ್ಬೇಕು. ಸರ್, ಅಣಕು ಪ್ರದರ್ಶನ ಮಾಡಲಿಕ್ಕೆ ಈಗಾಗಲೇ ಏನು ಕೇಂದ್ರ ಸರ್ಕಾರ ಕರೆ ಕೊಟ್ಟಿರುವಂಥದ್ದು, ಯುದ್ಧದ ಭೀತಿಯಲ್ಲಿ ಪಾಕಿಸ್ತಾನ ಇದೆ, ಏನು ಹೇಳ್ತೀರಾ? ಸರ್ ಇದು ಲಾಸ್ಟ್ ಅಂಡ್ ಫೈನಲ್ ಆಗ್ಬೇಕು ಅವ್ರಿಗೆ. ಭೂಪಟದಲ್ಲಿ ಇರಬಾರ್ದು, ಅವರು ಇರೋ ಅರ್ಹತೆ ಅವ್ರಿಗಿಲ್ಲ. ಯುದ್ಧ ಎದುರಿಸುತ್ತಾ ಪಾಕಿಸ್ತಾನ ಅಥವಾ ಮಂಡಿ ಊರುತ್ತಾ ಅಂತ ಹೇಳಿ? ಸರ್ ಅವ್ರು ಆಗ್ಲೇ ಸತ್ತೋಗ್ಬಿಟ್ಟಿದ್ದಾರೆ. ಇವಾಗ ಅವ್ರು ನಾವು ಫುಲ್ಲು ಇದು ಮಾಡ್ಬೇಕಷ್ಟೇ, ಡೆಸ್ಟ್ರಾಯ್ಡ್ ಮಾಡಿಬಿಟ್ರೆ ಮುಗ್ದೋಗುತ್ತೆ. ಇದೇ ಒಳ್ಳೆ ಅವಕಾಶ. ಭಯೋತ್ಪಾದಕರನ್ನ ಮಟ್ಟ ಹಾಕುತ್ತೆ ಭಾರತ, ಯಾವುದೇ ಕಾರಣಕ್ಕೂ ಕೂಡ ಸಂಶಯ ಇಲ್ಲ. ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುವಂತಹ ದೇಶಗಳು ಯಾವುದು ಅಂತ ಹೇಳಿ ಚೀನಾ ಸಪೋರ್ಟ್ ಮಾಡೋದಂತ ಅನ್ಸುತ್ತೆ ನಿಮಗೆ? ಸರ್ ಒಳಗಡೆ ಇರ್ಬೋದು, ಅಮೆರಿಕಾನು ಸಪೋರ್ಟ್ ಮಾಡ್ಬೋದು, ಇವರು ಚೈನಾದವರು ಮಾಡ್ಬೋದು, ಹೇಳೋಕ್ಕಾಗಲ್ಲ. ಏನಂದೇನು ಸರ್, ನಮ್ಮ ದೇಶಕ್ಕೆ ಏನು ಒಳ್ಳೇದಾಗುತ್ತೋ ಅದು ಮಾಡಬೇಕಷ್ಟೇ. ಈಗ ಇದು ಡೆಸ್ಟ್ರಾಯ್ ಆಗಬೇಕು. ಇಲ್ಲ ಅಂದರೆ ಇದು ಪದೇ ಪದೇ ಇವ್ರು ಅಟ್ಯಾಕ್ ಮಾಡೋದ್ರಿಂದ ತುಂಬ ಸಮಸ್ಯೆ ಆಗ್ತಾ ಇದೆ. ಒಂಥರ ಕಿರಿಕಿರಿ. ಇದು ಒಂದು ಸತಿ ಉತ್ತರ ಕೊಟ್ಬಿಟ್ರೆ ಮುಗಿದೋಗ್ಬಿಡ್ಬೇಕು. ಸರ್, ಈಗಾಗಲೇ ಏನು ನಾಳೆ ಪಾಕಿಸ್ತಾನದ ವಿರುದ್ಧ ಯುದ್ಧವನ್ನು ಮಾಡಲಿಕ್ಕೆ ಈಗಾಗಲೇ ಕ್ಷಣಗಳನ್ನು ಪ್ರಾರಂಭವಾಗಿತ್ತು. ನಾಳೆ ಅಣುಕು ಪ್ರದರ್ಶನಕ್ಕೆ ತಯಾರು ಮಾಡಿಕೊಂಡಿದೆ ನಮ್ಮ ಸೇನೆ. ಹೌದು, 7ನೇ ತಾರೀಕು ಯುದ್ಧ ಮಾಡಬೇಕು. ಯಾಕೆಂದರೆ ಇದು ಸರಿಯಾದ ಸಮಯ ಯುದ್ಧ ಮಾಡೋಕ್ಕೆ. ಈ ಸಮಯ ಬಿಟ್ಟರೆ ಬೇರೆ ಸಮಯ ಸಿಗಲ್ಲ. ಈ ಟೈಮ್ಗೆ ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಯಾವಾಗಲೂ ನಾವೇ ಏಡಿಗಳ ಥರ ಇರೋಕ್ಕಾಗಲ್ಲ. ಈ ಟೈಮ್ ಯುದ್ಧ ಮಾಡಬೇಕು ಅವ್ರ ಮೇಲೆ. ಇದು ಒಳ್ಳೆ ಸಮಯ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋದು ಚೀನಾ ಏನೋ ಸಪೋರ್ಟ್ ಮಾಡುತ್ತಾ ಯುದ್ಧಕ್ಕೆ ಅನ್ನುವಂಥದ್ದು? ಪಾಕಿಸ್ತಾನ ಪರವಾಗಿ ನಿಲ್ಲುತ್ತಾ ಚೀನಾ ಅಂತ ಅನ್ಸುತ್ತಾ ನಿಮಗೆ? ಹೇಗೆ? ಏಡಿಗಳಿಗೆ ಸಪೋರ್ಟ್ ಮಾಡೋಕ್ಕೆ ಅವರೇ ತಾನೇ ಇರೋದು, ಇನ್ಯಾರಿದ್ದಾರೆ? ಈ ಟರ್ಕಿ ಚೀನಾ ಬಿಟ್ಟರೆ ಇನ್ಯಾರಿದ್ದಾರೆ ಅವರು? ನಮಗೆ ರಷ್ಯಾ ಇದೆಯಲ್ಲ ಬಿಡಿ. ರಷ್ಯಾ ಇದೆ, ಜಪಾನ್ ಇದೆ. ಇದಕ್ಕೆ ನಾನು ಹೇಳೋದು ಇದು ಒಳ್ಳೆ ಸಮಯ ಯುದ್ಧ ಮಾಡೋಕ್ಕೆ ಅಂತ. ಬಿಡಬಾರ್ದು ಅವ್ರನ್ನ ಅಂತ ನಾನು. ಯುದ್ಧವನ್ನ ಮಾಡಿದರೆ ಯಾವುದೇ ಕಾರಣಕ್ಕೂ ಕೂಡ ಗೆಲ್ಲುವಂಥ ಚಾನ್ಸಸ್ ಇಲ್ಲ, ಎದುರಿಸೋಕ್ಕೂ ಕೂಡ ಆಗಲ್ಲ ಪಾಕಿಸ್ತಾನಕ್ಕೆ. ಆದರೂ ಈ ಮೊಂಡುತನ ಮಾಡುವಂಥದ್ದು ಯಾಕೆ ಅಂತೇಳಿ, ನರಿಬುದ್ಧಿ ಮಾಡೋದು ಯಾಕೆ ಅಂತ ಪಾಕಿಸ್ತಾನ ಏನು ಹೇಳ್ತೀರಾ ನಿಮಗೆ? ಪಾಕಿಸ್ತಾನದ ಈ ಕುತಂತ್ರ ಬುದ್ಧಿಗೆ ಅವ್ರ ಕೈಲಿ ಏನೂ ಆಗಲ್ಲ. ಫಸ್ಟ್ ಇಲ್ಲಿರೋನ್ನ ಫಸ್ಟ್ ನಾವು ಕ್ಲೀನ್ ಮಾಡಬೇಕು. ಯಾಕೆ ಇಲ್ಲಿರೋ ಕುತಂತ್ರಿಗಳಿದ್ದಾರೆ, ನಮ್ಮಲ್ಲೇ ಇದ್ದಾರೆ, ನಮ್ಮ ಇಂಡಿಯಾದ ಒಳಗಡೆ ಇರ್ತಾರೆ. ಅವ್ರನ್ನ ಸರಿ ಮಾಡಬೇಕು ಫಸ್ಟು. ಅವಾಗೆಲ್ಲ ಸರಿ ಹೋಗುತ್ತೆ. ಫಸ್ಟ್ ಯುದ್ಧ ಮಾಡೋದು ಬೆಸ್ಟು. ಯಾಕೆಂದರೆ ಇದು ಒಳ್ಳೆ ಸಮಯ ಅನ್ಕೋತೀನಿ ನಾನು. ಯಾಕೆಂದರೆ ಇಲ್ಲಿರೋರು ಫಸ್ಟ್ ಆಫ್ ಆಲ್ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ ಹೊರತು ಇಲ್ಲಿರೋ ಪಕ್ಷಗಳಾಗಲಿ, ಇಲ್ಲಿ ಪಕ್ಷ ಬಿಟ್ಬಿಟ್ಟು ಒಂದು ಹಿಂದೂ ತತ್ವ ಅಂತ ಬರಬೇಕು. ಹಿಂದೂ ಅಂತ ಬಂದಾಗ ನಾವೆಲ್ಲ ಒಂದು ಅಂತ ತೋರಿಸಿ ಒಗ್ಗೂಡ್ಕೊಂಡು ಇರಬೇಕು. ಯುದ್ಧ ಮಾಡೋದು ಸರಿನೇ ಈ ಟೈಮಲ್ಲಿ. ನನ್ನ ಪ್ರಕಾರ ಸರಿ ಅನಿಸುತ್ತೆ. ಹೌದು, ಮಟ್ಟ ಹಾಕ್ಬೇಕು ಅವ್ರನ್ನ. ಇದು ಸರಿಯಾದ ಸಮಯ ಮಟ್ಟ ಹಾಕಕ್ಕೆ. ಈಗಾಗಲೇ ಏನು ಒಂದಷ್ಟು ಬದಲಾವಣೆಗಳು ಆಗ್ತಾ ಇದೆ. ಈಗಾಗಲೇ ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿರುವಂಥದ್ದು, ನೀರಿಲ್ಲದೆ ಈಗ ಕೂಡ ಏನೋ ಬೆಳೆಗಳ ಮೇಲೂ ಕೂಡ ಪರಿಣಾಮ ಬಿದ್ದಿದೆ. ಪಾಕಿಸ್ತಾನದ ಮೇಲೆ ಈಗ ಪರಿಣಾಮ ಬೀರಿರುವಂಥದ್ದು ಇದೆಲ್ಲ ನೋಡ್ತಾ ಇದ್ರೆ ಯುದ್ಧವನ್ನು ಎದುರಿಸ್ಲಿಕ್ಕಂತೂ ಖಂಡಿತ ಆಗಲ್ಲ. ಯಾವ ರೀತಿಯಾಗಿ ಯುದ್ಧವನ್ನು ಮಾಡ್ಬೋದು? ಇತರ ರಾಷ್ಟ್ರಗಳ ಅಥವಾ ಇತರ ದೇಶಗಳ ಒಂದು ಸಹಕಾರ ತಗೊಂಡು ಯಾವ ರೀತಿಯಾಗಿ ಎದುರಿಸುತ್ತೆ ಅನ್ನುವಂಥದ್ದು? ಅವರು ತಿನ್ನಕ್ಕೆ ಅನ್ನನೇ ಇಲ್ಲ. ಯುದ್ಧ ಎಲ್ಲಿ ಮಾಡ್ತಾರೆ? ಮಾಡಲಿ ಬನ್ನಿ, ಗೊತ್ತಾಗುತ್ತೆ ಇವಾಗ ಮಾಡಿದ್ರೆ. ಅವ್ರಿಗೆ ಬೇರೆ ರಾಷ್ಟ್ರಗಳು ತಗೊಂಡು ಇದು ನೆರವು ತಗೊಂಡೇ ಮಾಡಬೇಕು. ನೀವು ಹೇಳ್ದಂಗೆ ಏನಂದರೆ ಅವ್ರ ಕೈಲಂತೂ ಆಗಲ್ಲ. ಯಾರಲ್ಲ ತನ ಭಿಕ್ಷೆ ಬೇಡಾರು ಸರಿ ಯುದ್ಧ ಮಾಡ್ತಾರೆ. ಈಗ ಆಲ್ರೆಡಿ ಭಿಕ್ಷೆ ಬೇಡ್ತಾ ಇದೆ. ಹೌದು, ಭಿಕ್ಷೆ ಬೇಡ್ತಾ ಇದೆ. ನೀವೇ ನೋಡ್ತಾ ಇದ್ದೀರಲ್ಲ, ಇವಾಗ ಆಲ್ರೆಡಿ ಭಿಕ್ಷೆ ಬೇಡ್ತಾ ಇದ್ದಾರೆ. ಈಗ ನೀರು ಇಲ್ದವರೆ ಗೊತ್ತಾಗುತ್ತೆ. ಈಗ ತಿನ್ನಕ್ಕೆ ಅನ್ನ ನೀರು ಇಲ್ದಾಗ ಈಗ ಅಲ್ಲೇ ಆಲ್ರೆಡಿ ಈಗ ಅವ್ರಿಗೆ ತಿನ್ನಕ್ಕೆ ಅನ್ನನೂ ಇಲ್ಲ, ನೀರು ಇಲ್ಲ, ಯುದ್ಧ ಮಾಡ್ತಾರೆ. ಯುದ್ಧ ಮಾಡೋರಿಗೆ ಈಗ ಗೊತ್ತು ಏನು ಸಿಗಲ್ಲ ಅವ್ರಿಗೆ. ತಿನ್ನಕ್ಕೆ ಅನ್ನನೂ ಸಿಗಲ್ಲ, ನೀರು ಸಿಗಲ್ಲ. ಇನ್ಮೇಲೆ ಅಲ್ಲೇ ಯುದ್ಧ ಸ್ಟಾರ್ಟ್ ಆಗಿದೆಯಲ್ಲ ನಮ್ಮ ಕಡೆಯಿಂದ. ನೀರಿಲ್ಲ ಅವ್ರಿಗೆ, ಆಲ್ರೆಡಿ ಯುದ್ಧ ಸ್ಟಾರ್ಟ್ ಆಗ್ಬಿಟ್ಟಿದೆ ನಮ್ಮ ಕಡೆಯಿಂದ. ಆಯ್ತಾ? ಅವ್ರಿಗೆ ಹೌದು, ನೀರಿಲ್ಲ ಅವ್ರಿಗೆ, ತಿನ್ನಕ್ಕೆ ಅನ್ನ ಇಲ್ಲ. ಇವಾಗ ಆಲ್ರೆಡಿ ಯುದ್ಧ ಸ್ಟಾರ್ಟ್ ಮಾಡಿದ್ದೀವಿ, ಆಗುತ್ತೆ ಯುದ್ಧ. ಅವ್ರು ತೋಡಿದ ಬಾವಿಗೆ ಅವರೇ ಬಿದ್ದಂಗೆ ಆಯ್ತು ಅಂತ ಹಾಗಾದ್ರೆ? ಹೌದು, 100% ಅದು. ಅವ್ರು ತೋಡಿದ ಬಾವಿಗೆ ಅವರೇ ಬಿದ್ದಿದ್ದಾರೆ. ಈಗ ಆಲ್ರೆಡಿ ನಮ್ಮ ಕಡೆಯಿಂದ ಯುದ್ಧ ಸ್ಟಾರ್ಟ್ ಮಾಡಿದ್ದೀವಿ, ಮಾಡಲಿ ಬನ್ನಿ. ಓಕೆ, ಇನ್ನು ನಮ್ಮ ದೇಶದ ಹೆಮ್ಮೆಯ ಯೋಧರಿಗೆ, ಸೈನಿಕರೇ ಏನು ಹೇಳಲಿಕ್ಕೆ ಬಯಸ್ತೀರಾ? ಸರ್, ನಮ್ಮ ದೇಶದ ಸೈನಿಕರು ಅಂದರೆ ಅವರೊಂಥರ ಈ ದೇಶಕ್ಕೆ ಗಾಡ್ ಫಾದರ್ಗಳಿದ್ದಂಗೆ. ಆಯಿತಾ? ಅವರಿರೋ ತನಕ ನಮಗೇನು ಭಯ ಇಲ್ಲ. ಈ ದೇಶದ ಸೈನ್ಯ ಇರೋ ತನಕ ನಮ್ಮ ಬಲ ಹಾಗೇ ಇದೆ. ಅವ್ರಿರೋ ತನಕ ನಾವು ಹೆದರಬೇಕಾದ ಅವಶ್ಯಕತೆನೇ ಇಲ್ಲ. ನಾವು ಅವ್ರಿಗೆ ಹಿಂದೂಗಳಾಗಿ ಸಪೋರ್ಟ್ ಕೊಡಬೇಕಷ್ಟೇ. ಈಗ ನಾಳೆ ಏನಿದೆ ನಮ್ಮದು ಇದು ಹೇಳಿದ್ರಲ್ಲ ನೀವು, 7ನೇ ತಾರೀಕು ನಾವೆಲ್ಲ ಇದು ಮಾಡಬೇಕು ಅಂತ, ಅದಕ್ಕೆ ನಾವು ಸಪೋರ್ಟಿವ್ ಆಗಿರಬೇಕು. ಬಿಟ್ಟರೆ ಹಿಂದೂಗಳು ನಾವೆಲ್ಲ ಒಂದು ಅಂತ ಒಗ್ಗೂಡ್ಕೊಂಡು ತೋರಿಸ್ಬೇಕಷ್ಟೇ, ಬೇರೆ ಏನೂ ಇಲ್ಲ.
ಅವರೆಲ್ಲ ಸೈನಿಕರಿಗೆ ನಾವೆಲ್ಲ ಸಪೋರ್ಟ್ ಕೊಡಬೇಕು. ಏನು ಹೇಳ್ತಾರೆ, ಈಗಾಗಲೇ ಏನು ಮಾಕ್ ಡ್ರಿಲ್ ಮಾಡಲಿಕ್ಕೆ ನಾಳೆ ಕರೆ ಕೊಟ್ಟಿರುವಂಥದ್ದು ಕೇಂದ್ರ ಸರ್ಕಾರ, ಏನು ಹೇಳ್ತೀರಾ ನೀವು? ಸರ್, ನಾಳೆ ಮಾಕ್ ಡ್ರಿಲ್ ಮಾಡ್ತೀವಿ ಅಂತ ಎಲ್ಲ ಕಡೆ ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ಪ್ರತಿಯೊಬ್ಬರು ಭಾರತೀಯರು ಅದರಲ್ಲಿ ಭಾಗವಹಿಸಬೇಕು ಅಂತ ಒಂದೇದಾಗಿ ಕೇಳ್ತೀವಿ. ಯುದ್ಧ ಅಂತೂ ಮಾಡಲೇಬೇಕು. ನಮ್ಗೆ ಅವಶ್ಯಕತೆ ಇಲ್ಲದೇ ಇದ್ದರೂ ನಮ್ಮ ದೇಶದ ರಕ್ಷಣೆಗಾಗಿ ನಾವು ಯುದ್ಧ ಮಾಡಲೇಬೇಕಾಗಿದೆ ಈ ಸರಿ. ಯಾಕಂದರೆ 26 ಜನ ಸಾಮಾನ್ಯ ನಾಗರಿಕರ ಜೀವ ಹೋಗಿದೆ. ಹಾಗಾಗಿ ಆ ಜೀವಕ್ಕೊಂದು ಬೆಲೆ ಕೊಡಲೇಬೇಕಾಗಿದೆ. ಹಾಗಾಗಿ ನಾವು ಈ ಸರಿ ಯುದ್ಧಕ್ಕೆ ನಮ್ಮದೆಲ್ಲ ಸಂಪೂರ್ಣ ಇದಿದೆ. ನಮ್ಮ ಸೈನಿಕರಿಗೆ ಒಳ್ಳೆಯದಾಗಲಿ ಅಂತ ನಾವು ಭಗವಂತ ಮೇಲೆ ಹಾರೈಸ್ತೀವಿ. ನಮ್ಮ ಸೈನಿಕರದ್ದು ಒಂದೇ ಒಂದು ಸಾವು ಆಗಬಾರ್ದು. ಪಾಕಿಸ್ತಾನ ನಿರ್ನಾಮ ಆಗಬೇಕು. ನಮಗೆ POK ಅನ್ನೋದನ್ನು ಇನ್ನು ಇರಬಾರ್ದು. POK ಅಂತ ಅದು ಕಾಶ್ಮೀರ ಅನ್ನೋದು ಪೂರ ನಮ್ಮ ದೇಶಕ್ಕೆ ಸೇರಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಹಾಗಾಗಿ ಯುದ್ಧ ನಡೀಲಿ, ಎಲ್ಲರೂ ಭಾಗವಹಿಸಿ ಸಹಕಾರಿಯಾಗೋಣ. ಅದಕ್ಕಾಗಿ ದೇಶದ ಪ್ರತಿಯೊಬ್ಬ ಮಿಲಿಟ್ರಿಯವರಿಗೂ ಒಳ್ಳೆಯದಾಗಲಿ ಅಂತ ನಾವು ಈ ಟೈಮಲ್ಲಿ ಶುಭ ಹಾರೈಸ್ತೀವಿ. ಓಕೆ, ಇನ್ನು ಪಾಕಿಸ್ತಾನಕ್ಕೆ ಚೀನಾ ಸಪೋರ್ಟ್ ಮಾಡುತ್ತಂತ ಅನ್ಸುತ್ತಾ ನಿಮಗೆ? ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಯಾಕಂದರೆ ಚೀನಾಗೆ ಏನಾಗಿದೆ, ಅವರು ಸಮನಾಗಿ ಬೆಳೆಯುವಂಥ ರಾಷ್ಟ್ರ ಕಂಡ್ರೆ ಯಾವುದೂ ಇಷ್ಟ ಆಗಲ್ಲ ಅವರಿಗೆ. ಭಾರತ ಇವತ್ತಲ್ಲ ನಾಳೆ ನನ್ನ ಸಮನಾಗಿ ಬೆಳೀತಾರೆ ಅನ್ನೋ ಉದ್ದೇಶದಿಂದ ಅವರು ಆ ಥರ ಹೇಳ್ತಾ ಇದ್ದಾರೆ. ಎದುರುಗಡೆ ಮಾಡದೇ ಇದ್ದರೂ ಹಿಂದ್ಗಡೆಯಿಂದ ಅವ್ರು ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ ಅವಾಗಿಂದ ಪಾಕಿಸ್ತಾನಕ್ಕೆ. ಹಾಗಾಗಿ ಮಾಡ್ಬೋದು ಅವರು. ನಮಗೂ ಏನು ತೊಂದರೆ ಇಲ್ಲ. ರಷ್ಯಾದವ್ರು ಹೇಳಿದ್ದಾರೆ, ಜಪಾನ್ನವ್ರು ಹೇಳಿದ್ದಾರೆ. ಜಪಾನ್ ಹೇಳಿದ್ದಾರೆ ಅಕಸ್ಮಾತ್ ಇಂಡಿಯಾದ ಮೇಲೆ ಯುದ್ಧ ಮಾಡಬೇಕು ಅಂದರೆ ಫಸ್ಟ್ ನಮ್ಮ ಮೇಲೆ ಮಾಡಿ ನೀವು ಮುಂದೋಗಿ ಅಂದಿದ್ದಾರೆ. ರಷ್ಯಾ ಸಹಿತ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ದೇಶನೂ ಸುರಕ್ಷಿತವಾಗಿದೆ. ಯಾವುದೇ ಥರದಲ್ಲೂ ನಮ್ಮದು ಭೂದಳ ಇದು ಎಲ್ಲ ದಳಗಳು ನಮ್ಮದು ಚೆನ್ನಾಗಿದ್ದಾವೆ. ಹಾಗಾಗಿ ಏನೂ ತೊಂದರೆ ಇಲ್ಲ, ಧೈರ್ಯವಾಗಿದ್ದೀವಿ ನಾವು, ಏನೂ ತೊಂದರೆ ಇಲ್ಲ. ಏನು ಹೇಳ್ತೀರಾ ನಮ್ಮ ಸೈನಿಕರಿಗೆ, ಏನು ಹೇಳ್ತೀರಾ? ನಮ್ಮ ಸೈನಿಕರಿಗೆ ಶುಭವಾಗಲಿ, ಒಂದೇ ಒಂದು ಸಾವು ನೋವಾಗದೆ ಎಲ್ಲರೂ ವಾಪಸ್ ಮನೆಗೆ ಬರಲಿ ಅಂತಂದರೆ ನಮ್ಮ ಆರೈಕೆ ಅಷ್ಟೇ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರ್ಯಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.